ಹರಿ ಓಂ ಶ್ರೀ ಗುರುಭ್ಯೋ ನಮಃ ಶ್ರೀ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ವೇದವ್ಯಾಸ ಲಕ್ಷ್ಮೀ ನರಸಿಂಹಾಯ ನಮಃ. ಓಂ ನರಸಿಂಹೋಖಿಲಾಜ್ಞಾನ ಮತಧ್ವಾಂತ ದಿವಾಕರಃ ಜಯತ್ಯಮಿತ ಸಜ್ಞಾನ ಸುಖಶಕ್ತಿಪಯೋನಿಧಿಃ ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತೋ ಭವಂತಃ ಸರ್ವ ಏವ ಹಿ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಜ್ಞಾನಪಂಚಾಸ್ಯಾನ್ ಧೇನುಪಾಚಾರ್ಯ ಸೇವಕಾನ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಸ್ಮದ್ಗುರುವಂತರ್ಗತ ಜಗದ್ಗುರುಗಳಾದ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಹೃದ್ಗರಾದ ಗುರುಸಾರ್ವಭೌಮರಾದ ಮಹಾನುಭಾವರಾದ ವಾದಿರಾಜ ಶ್ರೀಮಚ್ಚರಣರ ಅಂತರ್ಯಾಮಿಯಾದ ಸಮಸ್ತ ಗುರುಗಳು, ಸಮಸ್ತ ತತ್ವಾಭಿಮಾನಿ ದೇವತೆಗಳು, ಭಾರತೀಶ ಮುಖ್ಯಪ್ರಾಣ, ತದಂತರ್ಗತ ಲಕ್ಷ್ಮೀ ಹಯಗ್ರೀವ ಭೂವರಾಹ ರಮಾತ್ರಿವಿಕ್ರಮ ದೇವರ ಅನುಗ್ರಹ ಆಶೀರ್ವಾದದಿಂದ, ಅವರ ಆಶೀರ್ವಾದಕ್ಕಾಗಿ, ಅನುಗ್ರಹಕ್ಕಾಗಿ ವಾದಿರಾಜ ಶ್ರೀಮಚ್ಚರಣರಿಂದ ರಚಿತವಾದ ಲಕ್ಷ್ಮೀ ಶೋಭಾನ ಪದ ಇದರ ಕುರಿತಾದ ಚಿಂತನೆ, ಒಂದೆರಡು ವಿಚಾರಗಳನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ಳಲಿಕ್ಕೆ ನಾನು ಕೂತಿದ್ದೇನೆ. ನಿರನಿಷ್ಠ ನಿರವದ್ಯ ಎಂಬ ಶ್ರುತ್ಯರ್ಥವ ಒರೆದು ನೋಡಲು ನರಹರಿಗೆ ನರಕಯಾತನೆ ಸಲ್ಲ ದುರಿತಾತಿ ದೂರನಿಗೆ ಮರುಳ ಮನ ಬಂದಂತೆ ನುಡಿಯದಿರು ಶೋಭಾನೆ. ಒಂದು ಆಕ್ಷೇಪ, ಒಂದು ಆಪಾದನೆಯನ್ನು ಮಾಡಬೇಕಾದ್ರೆ ಪೂರ್ವಾವಲೋಕನವನ್ನು ಚೆನ್ನಾಗಿ ಮಾಡಿಕೊಂಡಿರಬೇಕು. ಯುಕ್ತಿಯಿಂದ ಪ್ರತ್ಯಕ್ಷವಾಗಿ ನೋಡಿದರೂ ಕೂಡ ಯುಕ್ತಿಯಿಂದ ಅದನ್ನು ಪ್ರಮಾಣಿಸಿ ಮತ್ತೆ ನೋಡಬೇಕು, ಮತ್ತೆ ಮತ್ತೆ ಸ್ಪಷ್ಟಪಡಿಸಿಕೊಳ್ಳಬೇಕು. ಎಲ್ಲಿ ಬಲ ಇದೆ, ಯಾವ ಪಕ್ಷ ದುರ್ಬಲವಾಗಿದೆ ಅನ್ನೋದನ್ನು ನೋಡಿಕೊಂಡು ಆಮೇಲೆ ಆಪಾದನೆಯನ್ನು ಮಾಡಬೇಕು. ಸುಮ್ಮನೆ ಮೈಕು ಸಿಕ್ಕಿದೆ ಎಂದು ನನ್ನ ಮನಸ್ಸಿಗೆ ಬಂದಂತೆ ನಾನು ಮಾತಾಡ್ತಾ ಹೋಗ್ತೇನೆ ಅಂತಂದರೆ ಅಂಥವನನ್ನು ಮರುಳ, ಶಾಸ್ತ್ರ ಮೂರ್ಖ ಅಂತ ನಮಗೆ ಕರೀತದೆ. ಯಾಕೆ ಅಂದರೆ ಮನಸ್ಸಿಗೆ ಬಂದಂತೆ ಅವನು ನುಡಿತಾ ಇದ್ದಾನೆ. ಆದ್ದರಿಂದ ಬುದ್ಧಿ ಯಾವುದನ್ನು ಹೇಳಿಕೊಡ್ತಾ ಇದೆಯೋ ಅದನ್ನು ನುಡಿತಾ ಇಲ್ಲ. ವಿವೇಕ ಇಲ್ಲದೇನೆ ವಿವೇಕವನ್ನು ಕಳ್ಕೊಂಡು ನುಡಿತಾ ಇದ್ದದ್ದರಿಂದ ಅವನನ್ನು ಮೂರ್ಖ ಅಂತ ಶಾಸ್ತ್ರ ಕರೀತದೆ. ಇಲ್ಲೂ ಕೂಡ ಭಗವಂತನಿಗೆ ನರಕಯಾತನೆ ಇದೆ ಎಂದು ಯಾವ ವ್ಯಕ್ತಿ ಹೇಳಿದರೆ, ನರಕದಲ್ಲಿಯ ದುಃಖವನ್ನು ದೇವರು ಉಣ್ತಾನೆ ಅಂತ ಹೇಳಿದರೆ ಅವನನ್ನು ಮೂರ್ಖ ಅಂತ ಬೈತಾ ಇದೆ ಶಾಸ್ತ್ರ. ಯಾಕೆ? ಭಗವಂತನಿಗೆ ವೇದಗಳು ನಿರನಿಷ್ಠೋ ನಿರವದ್ಯ ಎಂಬುದಾಗಿ ಹೇಳ್ತಾ ಇವೆ. ದೇವರ ಬಗ್ಗೆ, ದೇವರ ಅಸ್ತಿತ್ವದ ಬಗ್ಗೆ ಮಾತಾಡುವಾಗ ವೇದಗಳಿಂದ ನಾವು ಮಾತಾಡಬೇಕು. ಯಾಕೆ ಅಂದರೆ ಯಾವ ದೇವರ ಅಸ್ತಿತ್ವ, ದೇವರಿದ್ದಾನೆ ಅಂತ ತಿಳಿಸಿಕೊಡ್ತಾ ಇರೋದೇ ವೇದಗಳು. ಅಂದ ಮೇಲೆ ಆ ವೇದಗಳಲ್ಲಿ ದೇವರನ್ನ ಏನಂತ ಕರೆದಿದ್ದಾರೆ ಅನ್ನೋದನ್ನ ಮೊದಲಿಗೆ ನಾವು ಅರ್ಥ ಮಾಡಿಕೊಳ್ಳಬೇಕು. ವೇದಗಳು ನಿರನಿಷ್ಠ ನಿರವದ್ಯ ಎಂಬುದಾಗಿ ಕರೀತಾ ಇವೆ. ಅನಿಷ್ಠ ಅಂದ್ರೆ ಯಾವುದು? ನಾವು ಮಾಡುವಂತಹ ಪಾಪದಿಂದ ಕ್ಲೇಶಗಳು, ದುಃಖಗಳನ್ನು ನಾವೇನು ಅನುಭವಿಸ್ತಾ ಇದ್ದೀವಲ್ಲ, ಯಾವುದೋ ರೀತಿಯಿಂದ ತೊಂದರೆಯಾಗುತ್ತಾ ಇದೆ, ದುಃಖ ಕ್ಲೇಶ, ಇವೆಲ್ಲವೂ ಕೂಡ ಅನಿಷ್ಠ. ಈ ಅನಿಷ್ಠ ಯಾವುದು ದೇವರಲ್ಲಿ ಇಲ್ಲ. ಆದ್ದರಿಂದ ದೇವರನ್ನ ನಿರನಿಷ್ಠ ಅಂತ ಕರೀತಾ ಇದೆ. ಯಾಕೆ ದೇವರು ನಿರನಿಷ್ಠ ಅಂದ್ರೆ ಅದಕ್ಕೆ ಉತ್ತರವಾಗಿ ವೇದವೇ ಹೇಳ್ತಾ ಇದೆ, ನಿರವದ್ಯ, ಅವನು ನಿರ್ದುಷ್ಟನಾಗಿದ್ದಾನೆ. ದೋಷಗಳು ಅಂದ್ರೆ ಯಾವುದು? ಅಸ್ವಾತಂತ್ರ್ಯ, ಅಪೂರ್ಣತೆ, ಅಸಾಮರ್ಥ್ಯ, ಇವೆಲ್ಲ ದೋಷಗಳು. ಈ ದೋಷಗಳಿಂದಾಗಿ ನಮಗೆ ಅನಿಷ್ಟಗಳು ಬಂದು ವಕ್ರಿಸಿಕೊಳ್ತವೆ. ಈ ದೋಷಗಳು ದೇವರಲ್ಲಿ ಇಲ್ಲ, ಆದ್ದರಿಂದ ಅವನು ನಿರನಿಷ್ಠ,
ಆದ ಯಾಕೆ ನಿರವಧ್ಯನಾಗಿದ್ದಾನೆ, ಅವನು ನಿರನಿಷ್ಠ ಯಾಕೆ, ಅವನಲ್ಲಿ ಅನಿಷ್ಟಗಳು ಯಾಕೆ ಇಲ್ಲ, ಅವನು ನಿರವಧ್ಯನಾದದ್ದರಿಂದ ಯಾವ ದೋಷಗಳು ಅವನಲ್ಲಿ ಇಲ್ಲ ಎಂಬುದಾಗಿ ಉತ್ತರವನ್ನು ಕೊಡ್ತಾ ಇದೆ ವೇದಗಳು. ಹೀಗಾಗಿ ಈ ಶ್ರುತ್ಯರ್ಥವ ಒರೆದು ನೋಡಲು ನರಹರಿಗೆ ನರಕಯಾತನೆ ಸಲ್ಲ. ಈ ಸಾಣಿ ಹಚ್ಚಿ ನೋಡೋದು ಅಂತ ಕರೀತಾರೆ. ಬಂಗಾರವನ್ನ ಪರೀಕ್ಷೆ ಮಾಡುವಾಗ ಕಲ್ಲಿಗೆ ತಿಕ್ಕಿ ಆ ಬಂಗಾರವನ್ನ ಪರೀಕ್ಷೆ ಮಾಡಿ ಇದು ಶುದ್ಧವಾದ ಬಂಗಾರ ಅಂತ ನಿರ್ಣಯ ಮಾಡುತ್ತಾರೆ. ಹಾಗೆ ಇದ್ದ ಹಾಗೆ ವೇದಗಳನ್ನ ಒರೆದು ನೋಡೋದು ಅಂದ್ರೆ, ಒರೆಗಲ್ಲಿಗೆ ಹಚ್ಚಿ ನೋಡೋದು ಅಂದ್ರೆ, ಬ್ರಹ್ಮಸೂತ್ರಗಳಿಂದ ವಿಮರ್ಶೆ ಮಾಡಿ, ಬ್ರಹ್ಮಸೂತ್ರದಲ್ಲಿ ಹೇಳಿರ್ತಕ್ಕಂತಹ ಶ್ರುತಿ ತಾತ್ಪರ್ಯ ಲಿಂಗಗಳಿಂದ ಚಿಂತನೆ ಮಾಡಿ ವಿಮರ್ಶೆ ಮಾಡಿ ಆಗ ನಿರ್ಣಯವನ್ನ ಮಾಡಿಕೊಳ್ಳಬೇಕು. ವಿಮರ್ಶಿಸಿ ನೋಡಿದಾಗ ನಮಗೆ ಸ್ಪಷ್ಟವಾಗುವುದು ಏನು ಎಂದರೆ, ಪರಮಾತ್ಮನಿಗೆ ನರಕಯಾತನೆ ಇಲ್ಲ. ದುರಿತದ ಲೇಷವೂ ಇಲ್ಲದೆ ಇದ್ದವನಿಗೆ ನರಕಯಾತನೆ ಹೇಗೆ ತಾನೇ ಉಂಟಾದೀತು? ಭಗವಂತನಿಗೆ ನರಕ ಇದೆ ಅಂತ ಹೇಳಿದರೆ ಅವನನ್ನ ಮೂರ್ಖ ಎಂಬುದಾಗಿ ಶಾಸ್ತ್ರಗಳು ಕರೀತವೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಭಗವಂತನಲ್ಲಿ ದೋಷಗಳು ಇಲ್ಲ. ಯಾಕೆ ಇಲ್ಲ? ದೋಷಗಳಿಗೆ ಗುಣಗಳಿಗೆ ಸ್ವಾಮಿಯಾಗಿದ್ದಾನೆ ಪರಮಾತ್ಮ. ಯದಧೀನ ಗುಣಾಶ್ಚೈವ ದೋಷಾ ಅಪಿ ಸರ್ವಶಃ ಗುಣಾಸ್ತಸ್ಯ ಕಥಂ ನ ಸ್ಯುಃ ಸ್ಯುದೋಷಾಶ್ಚ ಕಥಂ ಪುನಃ. ಎಲ್ಲ ಗುಣಗಳು ಎಲ್ಲ ದೋಷಗಳು ಕೂಡ ಭಗವಂತನ ಅಧೀನವಾಗಿವೆ. ವಿವೇಕಿಯಾದವನು ಹೇಗೆ ತನ್ನಲ್ಲಿ ಎಲ್ಲ ಗುಣಗಳನ್ನ ಅಳವಡಿಸಿಕೊಳ್ಳುತ್ತಾನೆ, ಸೇರಿಸಿಕೊಳ್ಳುತ್ತಾನೆ, ಅಂಥವನಿಗೆ ದೋಷಗಳನ್ನ ಸೇರಿಸಿಕೊಳ್ತಾನೆ ಅವನು ಯಾವತ್ತಾದರೂ? ಯಾವ ದೋಷಗಳು ತನ್ನ ಹತ್ರ ಸುಳಿಯದೇ ಇದ್ದಂತೆ ಅವನು ಮಾಡಬಹುದು ತಾನೆ, ಎಲ್ಲವೂ ತನ್ನ ಅಧೀನವಾದ ಮೇಲೆ. ಅಂದ ಮೇಲೆ ದೋಷಗಳೂ ಭಗವಂತನ ಅಧೀನವಾದ ಆಗಿವೆ ಅಂದ ಮೇಲೆ ಆ ದೋಷಗಳು ದೇವರಲ್ಲಿ ಬಾರದೇ ಇದ್ದಂತೆ ದೇವರು ನೋಡಿಕೊಳ್ಳುತ್ತಾನೆ ತಾನೆ. ಆ ಯುಕ್ತಿಯನ್ನ ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಎಲ್ಲವೂ ಭಗವಂತನ ಅಧೀನ ದೋಷಗಳು ಅಂದ ಮೇಲೆ ಭಗವಂತನಲ್ಲಿ ಯಾವ ದೋಷಗಳೂ ಇಲ್ಲ ಅನ್ನುವಂಥ ಅಂಶವನ್ನ ನಮಗೆ ತಿಳಿಸಿಕೊಟ್ರು. ಮರುಳ ಮನ ಬಂದಂತೆ ನೀನು ಮಾತಾಡಲಿಕ್ಕೆ ಹೋಗಬೇಡ, ದೋಷಗಳಿಗೆ ನಿಯಾಮಕ ಪರಮಾತ್ಮ ಅನ್ನುವಂಥ ಮಾತನ್ನು ಕೂಡ ನಮಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇದಾದ ಮೇಲೆ ಒಂದೊಂದು ಗುಣಗಳು ಇದ್ದಾವು ಇವರಲ್ಲಿ ಸಂದಣಿಸಿವೆ ಬಹುದೋಷ ಕುಂದೆಳ್ಳಷ್ಟಿಲ್ಲದ ಮುಕುಂದನೆ ತನಗೆಂದು ಇಂದಿರೆ ಪತಿಯ ನೆನೆದಳು ಶೋಭಾನೆ. ಭಗವಂತನಲ್ಲಿ ಯಾವ ದೋಷವೂ ಇಲ್ಲ. ಲಕ್ಷ್ಮೀದೇವಿ ಮಾಲೆ ಹಿಡ್ಕೊಂಡು ಒಬ್ಬೊಬ್ಬರ ಉನ್ನತ ದೋಷಗಳೆಣಿಸಿದಳು ಅಂತ ಪ್ರಾರಂಭ ಮಾಡಿ ಎಲ್ಲರ ದೋಷಗಳನ್ನ ಹೇಳ್ತಾ ಇವರಲ್ಲಿ ಸಂದಣಿಸಿವೆ ಬಹುದೋಷ ಕುಂದೆಳ್ಳಷ್ಟಿಲ್ಲದ ಮುಕುಂದನೆ ತನಗೆಂದು ಅಂತ ದೇವತೆಗಳ ಎಲ್ಲ ದೋಷಗಳನ್ನು ತಾನು ಹೇಳಿ ಮುಗಿಸ್ತಾ ಇದ್ದಾಳೆ. ದೇವತೆಗಳಲ್ಲಿ ಒಂದೊಂದು ಗುಣಗಳಿರಬಹುದು, ಆದರೆ ದೋಷಗಳು ಮಾತ್ರ ಬಹಳ ಸಂಖ್ಯೆಯಲ್ಲಿ ಇವೆ. ಎಳ್ಳಿನಷ್ಟು ದೋಷವಿಲ್ಲದೆ ಇದ್ದವನು ಎಂದರೆ ಮುಕುಂದ ಮಾತ್ರ. ಅವನೇ ಅನಾದಿ ಕಾಲದಿಂದ ನನ್ನ ಪತಿಯಾಗಿ ಇರುವನು, ಅವನನ್ನ ನಾನು ವರಿಸುವುದು ನನಗೆ ಯೋಗ್ಯ ಎಂದು ಲಕ್ಷ್ಮೀದೇವಿ ತನ್ನ ಪತಿಯನ್ನ ತಾನು ನೆನಿತಾ ಇದ್ದಾಳಂತೆ. ಇಷ್ಟು ರಾಜರು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಆಚಾರ್ಯರು ಹೇಳ್ತಾರೆ ದ್ವಾದಶ ಸ್ತೋತ್ರದಲ್ಲಿ, ಅಚ್ಯುತೋ ಯೋಗುಣೈರ್ ನಿತ್ಯಮೇ ವಾಖಿಲೈಃ ಪ್ರಚ್ಯುತೋ ಅಶೇಷ ದೋಷೈ ಸದಾ ಪೂರ್ತಿತಃ. ಭಗವಂತನಲ್ಲಿ ಒಂದು ದೋಷಗಳೂ ಇಲ್ಲ, ಸಮಸ್ತ ಗುಣಗಳು ದೇವರಲ್ಲಿ ಇವೆ. ಒಂದು ಗುಣ ಭಗವಂತನಲ್ಲಿ ಇದೆ, ಅದಕ್ಕೆ ವಿರುದ್ಧವಾದ ದೋಷ ದೇವರಲ್ಲಿ ಇಲ್ಲ. ಒಂದು ಗುಣ ಕರುಣೆ ಅನ್ನುವಂತಹ ಪರಿಪೂರ್ಣವಾದ ಗುಣ ಸಂಪೂರ್ಣ ದೇವರಲ್ಲಿ ಇದೆ ಅಂದ ಮೇಲೆ ಅದಕ್ಕೆ ವಿರುದ್ಧವಾದಂತಹ ದೋಷ ದೇವರಲ್ಲಿ ಬರಲಿಕ್ಕೆ ಸಾಧ್ಯವಿಲ್ಲ. ಅನಂತ ಗುಣಪೂರ್ಣ ಭಗವಂತ. ಪ್ರೇಮ, ದಯ, ಕ್ಷಮ, ವೈರಾಗ್ಯ, ಸ್ನೇಹ, ಸೌಂದರ್ಯ,
ದೀಪ್ತಿ, ಬಲ, ಓಜಸ್ಸು, ಸಹಸ್ಸು, ವಿವೇಕ, ತಿಳಿವು, ಸತ್ಯ, ದಮ, ಶಮ, ಅಭಯ, ಅಹಿಂಸಾ, ಸಂತೋಷ, ತೃಪ್ತಿ, ತಪಸ್ಸು, ಯಶ, ಸಿರಿ, ಸೌಭಾಗ್ಯ, ವಿನಯ, ಉದಾರತೆ, ಭೋಗ, ತ್ಯಾಗ, ಭಕ್ತಿ, ವೈರಾಗ್ಯ, ಶ್ರದ್ಧೆ, ನಿಷ್ಠೆ, ಮಾರ್ದವ, ಸ್ಥಿರತೆ, ತೇಜಸ್ಸು, ಧೈರ್ಯ, ವೀರ್ಯ, ಪರಾಕ್ರಮ, ಲಾವಣ್ಯ, ಕಾಂತಿ, ಐಶ್ವರ್ಯ, ಸೂಕ್ಷ್ಮತ್ವ, ಸ್ವಾಮಿತ್ವ, ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ ವೇದಗಳು ಹೇಳುತ್ತದೆ. ಪ್ರಾಗಲ್ಭ್ಯ, ವ್ಯಾಪ್ತಿ, ಸತ್ಯಸಂಕಲ್ಪತ್ವ, ಸತ್ಯಕಾಮತ್ವ, ಪುಣ್ಯಗಂಧತ್ವ, ಎಲ್ಲ ಕಲ್ಯಾಣ ಗುಣಗಳು. ಈ ತರಹದ ಈ ಒಂದೊಂದು ಗುಣಗಳು ಕೂಡ ಪರಿಪೂರ್ಣವಾಗಿ ಇವೆ. ಇಂತಹ ಗುಣಗಳು ಅನಂತವಾಗಿ ದೇವರಲ್ಲಿ ಇವೆ. ಹೀಗಿದ್ದಾಗ ದೋಷಗಳಿಗೆ ಜಾಗನೇ ಇಲ್ಲ ದೇವರಲ್ಲಿ. ಕ್ಷುಧೆ, ಪಿಪಾಸೆ, ಸಂಗ, ಪಾಪ, ಮುಪ್ಪು, ಶೋಕ, ರೋಗ, ವ್ರಣ, ಕಾಮದ ಉಪದ್ರವ, ಸತ್ವ ರಜಸ್ತಮೋ ಗುಣಗಳ ಬಂಧ, ಯಾವ ದೋಷಗಳೂ ಇಲ್ಲ. ಎಲ್ಲ ದೋಷಗಳಿಂದ ನಿರ್ಮುಕ್ತ ಭಗವಂತ. ಹೀಗಾಗಿ ಒಂದು ಗುಣ ಭಗವಂತನಲ್ಲಿ ಪರಿಪೂರ್ಣವಾಗಿ ಇದೆ ಅಂತಂದ ಮೇಲೆ ಅದರ ವಿರುದ್ಧವಾದ ದುರ್ಗುಣ ದೇವರಲ್ಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಆ ಗುಣ ಅಲ್ಲಿ ಬರಬೇಕು ಅಂದ್ರೆ ಸ್ಥಳ ಬೇಕು ತಾನೆ, ಅವಕಾಶವೇ ಇಲ್ಲ. ಹೀಗಾಗಿ ಇದು ಭಗವಂತನ ಅನಂತ ಗುಣಪೂರ್ಣತ್ವ, ನಿರ್ದೋಷತ್ವ. ಇದನ್ನ ಲಕ್ಷ್ಮೀದೇವಿ ತಾನು ಹೇಳ್ತಾ ಇದ್ದಾಳೆ. ಸಂದಣಿಸಿವೆ ಬಹುದೋಷ, ಉಳಿದವರಲ್ಲಿ ಬೇಕಾದಷ್ಟು ದೋಷಗಳಿವೆ, ಮುಕುಂದನೆ ತನಗೆಂದು ಎಂಬುದಾಗಿ ಭಗವಂತನ ಮುಕುಂದ ನಾಮವನ್ನು ಸ್ವೀಕಾರ ಮಾಡ್ತಾ ಇದ್ದಾಳೆ. ಮುಕ್ತಿಂ ದದಾತೀತಿ ಮುಕುಂದ ಮುಕುಂದದಾತೀತಿ. ಮೋಕ್ಷವನ್ನ ತನ್ನ ಭಕ್ತರಿಗೆ ಕರುಣಿಸುವಂಥವನು ಭಗವಂತ. ಮೋಕ್ಷದಲ್ಲಿ ಕೆಲವೊಂದು ದೋಷಗಳು ಇದ್ದೇ ಇರ್ತದೆ. ಜೀವನ ಸ್ವರೂಪಕ್ಕೆ ಇರುವಂತಹ ಅಸ್ವಾತಂತ್ರ್ಯ, ಅಪೂರ್ಣತಾ ಇತ್ಯಾದಿ ದೋಷಗಳು ಇರ್ತವೆ. ಆದರೆ ಪ್ರಕೃತಿಯ ಸಂಬಂಧ ಅಂದ್ರೆ ಕಟ್ಟಿಗೆ ಬಿದ್ದು ವಿಕಾರಗೊಂಡು ಬಂದಿರುವಂತಹ ದೋಷಗಳಿವೆಯಲ್ಲ, ಕ್ರೋಧ, ಕಾಮ, ಈ ದೋಷಗಳೆಲ್ಲವೂ ಕೂಡ ಹೊರಟು ಹೋಗ್ತವೆ ಮೋಕ್ಷದಲ್ಲಿ. ಇವೆಲ್ಲ ಹೋಗುವ ಮುಖಾಂತರ ಜೀವನೂ ಕೂಡ, ಮುಕ್ತನಾದ ತನ್ನ ಭಕ್ತನೂ ಕೂಡ ನಿರವಧ್ಯನಾಗುತ್ತಾನೆ. ಅಂದ್ರೆ ತನ್ನ ಭಕ್ತರಿಗೆ ನಿರವಧ್ಯತ್ವವನ್ನು ಕೊಡುತ್ತಾನೆ ಮುಕುಂದ ಅನ್ನುವಂತಹ ಅರ್ಥದಲ್ಲಿ ಮುಕುಂದ ಶಬ್ದವನ್ನ ಇಲ್ಲಿ ಪ್ರಯೋಗ ಮಾಡ್ತಾ ಇದ್ದಾರೆ. ಭಕ್ತರಿಗೆ ಮೋಕ್ಷವನ್ನ ಕೊಡುವ ಮುಖಾಂತರ ತನ್ನ ಭಕ್ತರೂ ನಿರವಧ್ಯರಾಗುತ್ತಾರೆ. ಅಂದ ಮೇಲೆ ಭಕ್ತರಿಗೆ ನಿರವಧ್ಯತ್ವವನ್ನು ಕೊಡಬೇಕಾದ್ರೆ ಸ್ವಯಂ ಅವನಲ್ಲಿ ಯಾವ ದೋಷವೂ ಕೂಡ ಇರಬಾರದು ಅನ್ನುವಂತಹ ಮಾತು ಇಲ್ಲಿ ನಮಗೆ ತಿಳಿದು ಬರ್ತದೆ. ಹೀಗೆ ದೇವರ ಮಹಿಮೆಯನ್ನ ರಾಜರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಭಗವಂತನಲ್ಲಿ ಹೇಗಿವೆ ಗುಣಗಳು ಅನ್ಲಿಕ್ಕೆ ಇನ್ನೊಂದು ಮಾತಿನಲ್ಲಿ ನಾವು ತಿಳ್ಕೊಳ್ಬಹುದು. ಏನದು ಅಂದ್ರೆ, ಈಗ ಭಗವಂತನಲ್ಲಿ ಒಂದು ದಯೆ ಎನ್ನುವಂತಹ ಗುಣ ಇದೆ. ಕಾರುಣ್ಯ, ಭಕ್ತರ ಮೇಲೆ ಭಕ್ತರ ತಪ್ಪುಗಳನ್ನು ದೇವರು ಎಣಿಸೋದಿಲ್ಲ ಅನ್ನುವಂತಹ ಒಂದು ಗುಣ ಇದೆ, ಸದ್ಗುಣಗಳು. ಆ ಒಂದು ಗುಣ, ಯಾವುದಾದರೂ ಗುಣ ಭಗವಂತನಲ್ಲಿ ಯಾವಾಗಲಾದರೂ ಕಾಲಾಂತರದಲ್ಲಿ, ಈಗ ಇದೆಯಪ್ಪ ದೇವರಲ್ಲಿ ಕ್ಷಮೆ, ಮುಂದಿನ ಕಲ್ಪದಲ್ಲಿ ಕ್ಷಮೆ ಹೋಗ್ಬೋದಲ್ಲ, ಆಗಲೂ ಆ ಗುಣ ಹೋಯಿತು. ಹಾಗಲ್ಲ ದೇವರಲ್ಲಿರುವಂತಹ ಗುಣಗಳು. ಸದ್ಗುಣಗಳು, ಎಲ್ಲ ಗುಣಗಳು ಕೂಡ ಎಲ್ಲ ಕಾಲದಲ್ಲೂ ಭಗವಂತನಿಗೆ ಇವೆ. ಇದು ಒಂದು ಹೇಳಬೇಕಾಗಿದೆ. ಭಗವಂತನಲ್ಲಿ ಇದ್ದಂತಹದ್ದೇ ಒಂದು ಗುಣ ಮತ್ತೊಬ್ಬರಲ್ಲಿ ಬಂದ್ಬಿಡ್ತು ಅಂದ್ರೆ ದೇವರದೇನು ವಿಶೇಷ ಉಳಿತು? ದೇವರಲ್ಲಿರುವಂತಹ ಆ ಪರಿಪೂರ್ಣತೆ ದೇವರಲ್ಲಿ ಮಾತ್ರ ಇದೆ. ದೇವರಲ್ಲಿರುವಂತಹ ಸ್ವಾತಂತ್ರ್ಯ ದೇವರಲ್ಲಿ ಮಾತ್ರ ಇದೆ, ಬೇರೆಯವರಲ್ಲಿ ಅದು ಕಾಣಿಸಿಕೊಳ್ಳುವುದಿಲ್ಲ. ಈ ಎರಡು ತರಹದ ಭಗವಂತನ ಗುಣಗಳಲ್ಲಿ ಅವ್ಯಭಿಚಾರಿತ್ವವನ್ನು ನಾವು ಕಾಣಬಹುದು. ಇಂದಿರೆ ಪತಿಯ ನೆನೆದಳು, ಇಂದಿಂ ರಾತೀತಿ ಇಂದಿರಾ. ದೀಪ್ತಿ, ಬೆಳಕು, ಕಾಂತಿ, ಸ್ಫೂರ್ತಿ ಇದನ್ನು ಕೊಡುವಂತಹ ಲಕ್ಷ್ಮೀದೇವಿಯನ್ನ ಇಂದಿರಾ ಅಂತ ಕರೀತಾರೆ. ಭಗವಂತನಲ್ಲಿ ಒಟ್ಟಾರೆ ದೋಷವನ್ನ ಕಾಣಲೇ ಇಲ್ಲ, ಅನಂತ ಗುಣಗಳನ್ನ ಭಗವಂತನಲ್ಲಿ ಕಂಡ್ಲು. ಈ ಬೆಳಕು, ಈ ಕಾಂತಿ, ಈ ದೀಪ್ತಿ ಲಕ್ಷ್ಮೀದೇವಿ ನಮಗೆ ಕೊಡಲಿ
ಆದ್ದರಿಂದ ಲಕ್ಷ್ಮೀದೇವಿಯನ್ನ ಇಂದಿರ ಅಥವಾ ಇಂದೇನರಂತುಂ ಯಾ ಯೋಗ್ಯ, ಪ್ರಕಾಶಮಯನಾದಂತಹ ಸರ್ವಜ್ಞನಾದ ಆ ಭಗವಂತನ ಜೊತೆಗೆ ಸದಾ ಕಾಲ ಇರ್ತಾಳೆ. ಆದ್ದರಿಂದ ಆಕೆಯನ್ನ ಇಂದಿರಾ ಎಂಬುದಾಗಿ ಕರೀತಾರೆ. ಅಂತಹ ಇಂದಿರಾದೇವಿ, ಆ ಇಂದಿರಾ ಅನ್ನುವಂತಹ ಶಬ್ದದ ಸ್ವಾರಸ್ಯವೇ ಅದ್ಭುತ. ಇಂದಿರೆ ತನ್ನ ಪತಿಯನ್ನು ತಾನು ನೆನೆದಳು. ಅಂತಹ ಲಕ್ಷ್ಮೀದೇವಿ ನಮಗೂ ಕೂಡ ಆ ದೇವರ ಗುಣಾನುಸಂಧಾನ ಬರುವಂತೆ ಅನುಗ್ರಹವನ್ನ ಮಾಡಲಿ ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ದೇವಋಷಿ ವಿಪ್ರರ ಕೊಂದು ತನ್ನುದರದೊಳಿಟ್ಟು ತೀವಿರ್ದ ಹರಿಗೆ ದುರಿತವ ಭಾವಜ್ಞರೆಂಬರೆ ಆಲದೆಲೆ ಮೇಲೆ ಶಿವನ ಲಿಂಗವ ನಿಲ್ಲಿಸುವರೆ ಶೋಭಾನೆ. ಪರಮಾತ್ಮ ಪ್ರಳಯ ಕಾಲ ಬಂತು ಅಂತಂದ್ರೆ ಎಲ್ಲ ದೇವತೆಗಳನ್ನು ಕೂಡ, ಎಲ್ಲ ಋಷಿಗಳನ್ನು, ಎಲ್ಲ ವಿಪ್ರರನ್ನು, ಪ್ರತಿಯೊಬ್ಬ ಜೀವರನ್ನು ಕೂಡ ನುಂಗಿ ಕಬಳಿಸಿ ತನ್ನ ಹೊಟ್ಟೆಗೆ ಹಾಕಿಕೊಳ್ತಾನೆ. ಅಂತಹ ಭಗವಂತನಲ್ಲಿ ದೇವರು ಎಲ್ಲರನ್ನು ಕೊಂದ, ಅವನಿಗೆ ಪಾಪ ಬಂತು ಎಂಬುದಾಗಿ ಭಾವಜ್ಞರು ಅಂದರೆ ವೇದದ ಆಂತರ್ಯವನ್ನು ಸರಿಯಾಗಿ ತಿಳಿದವರು, ವೇದದ ಹೃದಯ ಏನಿದೆ, ಏನು ಹೇಳ್ತಾ ಇದೆ, ಎಲ್ಲಿ ವೇದಕ್ಕೆ ತಾತ್ಪರ್ಯ ಇದೆ ಅನ್ನೋದನ್ನ ಚೆನ್ನಾಗಿ ತಿಳಿದವರು ಎಂದೂ ಹೇಳೋದಿಲ್ಲ. ದೇವರಿಗೆ ಪಾಪವಿದೆ, ಪಾಪ ಬಂತು, ದುರಿತವಿದೆ ಎಂದು ಹೇಳೋದಿಲ್ಲ. ಅಪ್ಪ, ನಾನು ಇಂಥಲ್ಲಿ ಹೋಗ್ತಾ ಇದ್ದೇನೆ ಅಂತ ಮಗ ಕೇಳಿದಾಗ ಎಲ್ಲಾದ್ರೂ ಹಾಳಾಗಿ ಹೋಗು ಅಂತ ತಂದೆ ಹೇಳ್ತಾನೆ. ಆ ಮಗ ಹಾಳಾಗಿ ಹೋಗು ಅನ್ನೋದ್ರಲ್ಲಿ ತಂದೆಗೆ ತಾತ್ಪರ್ಯವಿರೋದಿಲ್ಲ, ಆ ಕೆಲಸಕ್ಕೆ ಹೋಗಬೇಡ ಅನ್ನೋದರಲ್ಲಿ ತಾತ್ಪರ್ಯವಿರುತ್ತೆ ತಂದೆಗೆ. ವಿಷ ಕುಡಿ ಅಂತ, ಇದು ತಿನ್ಬೇಕು, ವಿಷ ಕುಡಿಯೋದರಲ್ಲಿ ತಾತ್ಪರ್ಯವಿಲ್ಲ ತಂದೆಗೆ. ಏನು ನೀನು ತಿಂತಾ ಇದ್ದೀಯಲ್ಲ, ಇದು ನಿನಗೆ ಜೀರ್ಣವಾಗೋದಿಲ್ಲ, ನಿನ್ನ ಹೊಟ್ಟೆಗೆ ತೊಂದರೆಯಾಗತ್ತೆ, ಅದನ್ನ ಬಿಡು ಎಂದು ಹೇಳೋದರಲ್ಲಿ ತಂದೆಗೆ ತಾತ್ಪರ್ಯ ಇರುತ್ತೆ. ಹೀಗಾಗಿ ವೇದಗಳ ತಾತ್ಪರ್ಯ ಎಲ್ಲಿದೆ, ಆ ತಾತ್ಪರ್ಯವನ್ನು ಚೆನ್ನಾಗಿ ತಿಳ್ಕೊಂಡಿರ್ತಾರಲ್ಲ, ಅವರನ್ನ ವೇದಭಾವಜ್ಞರು ಅಂತ ಕರೀತಾರೆ. ಆ ವೇದಭಾವಜ್ಞರು ಎಂದಾದರೂ ಭಗವಂತನಿಗೆ ದುರಿತವಿದೆ ಅಂತ ಹೇಳ್ತಾರಾ? ಹೇಳೋದಿಲ್ಲ. ವೇದಗಳು ದೇವರಿಗೆ ದೋಷವನ್ನ ಹೇಳೋದಿಲ್ಲ. ಪ್ರಳಯ ಕಾಲದಲ್ಲಿ ಶ್ರೀ ಭೂ ದುರ್ಗಾ, ಕತ್ತಲೆ, ನೀರು, ಆಲದೆಲೆ, ಲಕ್ಷ್ಮಿ 3 ರೂಪದಿಂದ ತಾನು ಇದ್ದಾಳೆ. ಅಲ್ಲಿ ಆ ಆಲದೆಲೆಯ ಮೇಲೆ ಶಿವಲಿಂಗ ಇದೆ ಅಂತ ಯಾರಾದರೂ ಹೇಳಲಿಕ್ಕೆ ಸಾಧ್ಯವಾ? ಪ್ರತಿಷ್ಠಾಪನೆಯನ್ನು ಮಾಡಬಹುದಾ? ಹಂಗೆ ವೇದಗಳು ಭಗವಂತನ ದೋಷ ಹೇಳ್ತಾ ಇವೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಇಲ್ಲಿ ನಮಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಹರಿ ಪರಿಹರತಿ ಪಾಪಮಿತಿ ಹರಿಹಿ, ಎಲ್ಲರ ಅಪೇಕ್ಷೆಯ ನಮ್ಮ ಪಾಪಗಳನ್ನ ಪರಿಹಾರ ಮಾಡುವಂಥವನು ಪರಮಾತ್ಮನೇ. ಸಕಲ ವಿಧವಾದ ಪಾಪಗಳನ್ನು ದೇವರು, ಪಾಪಗಳಿಂದ ನಮ್ಮನ್ನ ಮುಕ್ತನನ್ನಾಗಿ ಮಾಡುತ್ತಾನೆ ಪರಮಾತ್ಮ ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಪರಮಾತ್ಮ ಇಲ್ಲಿ ಇನ್ನೊಂದು ಅಂಶವನ್ನ ನಾವು ತಿಳ್ಕೊಳ್ಬಹುದು. ಮಗ ತಪ್ಪು ಮಾಡಿದಾಗ, ಸಣ್ಣ ಮಕ್ಕಳು ಮನೆಯಲ್ಲಿ ಏನಾದರೂ ಕೆಟ್ಟ ಕೆಲಸವನ್ನ ಮಾಡಿದಾಗ ತಂದೆ ತಾಯಿಗಳು ಸ್ವಲ್ಪ ಕಣ್ಣು ದೊಡ್ಡದು ಮಾಡ್ತಾರೆ, ಸ್ವಲ್ಪ ಜೋರಾಗಿ ಬೈತಾರೆ, ಅಥವಾ 1-2 ಏಟು ಕೊಡ್ತಾರೆ. ಪಕ್ಕದ ಮನೆಯವರು ಬಂದಿರ್ತಾರೆ ಯಾರಾದರೂ, ಅಯ್ಯೋ ಮಗು ಮಾಡದೆ ನೀವು ಮಾಡ್ತೀರಾ, ಅವ್ರ ವಯಸ್ಸು, ಅವ್ರು ಮಾಡೋದೇ ಹಾಗೆ ಅಂತ ಬಾಲಕೃಷ್ಣ, ಗೋಪಾಲಕೃಷ್ಣ ಅಂತ ಹೇಳಿ ಆ ಮಗುವನ್ನು ಮುದ್ದು ಮಾಡುತ್ತಾರೆ. ಆ ಮಗುವನ್ನ ಮುದ್ದು ಮಾಡುವವರು ಆ ಮಗುವಿಗೆ ಹಿತವನ್ನ ಬಯಸ್ತಾರಾ? ಪೆಟ್ಟು ಕೊಟ್ಟು ಸರಿಯಾದ ದಾರಿಗೆ ತರುವಂಥವರು ಆ ಮಗುವಿಗೆ ಹಿತವನ್ನ ಬಯಸ್ತಾರಾ? ಪೆಟ್ಟು ಕೊಟ್ಟು ಸರಿಯಾಗಿ ದಾರಿಗೆ ತರುವಂತಹ ತಂದೆ ತಾಯಿಗಳೇ ಆ ಮಗುವಿಗೆ ಹಿತವನ್ನ ಬಯಸ್ತಾರೆ. ಹಾಗೆ ಭಗವಂತ ನಮ್ಮನ್ನ ಪ್ರಳಯ ಕಾಲದಲ್ಲಿ ಸಂಹಾರ ಮಾಡಿ ಉದರದಲ್ಲಿ ಹಾಕೊಳ್ತಾನಲ್ಲ, ಆ ಭಗವಂತನನ್ನ ಕೊಲೆಗಾರ ಅಂತ ಅನ್ನೋದಿಲ್ಲ. ಭಗವಂತ ನಮ್ಮನ್ನ ಹಿತ ಬಯಸ್ತಾನೆ, ಹಿತವನ್ನ ಮಾಡ್ತಾನೆ ದೇವರು ಅಂತ. ಈ ರೀತಿಯಾಗಿ ವೇದದ ಅರ್ಥವನ್ನ ತಿಳಿದಂಥವರಿಗೆ ಭಾವಜ್ಞರು, ವೇದ ಭಾವವನ್ನ ತಿಳಿದಂಥವರು. ಅಂಥವರು ದೇವರಿಗೆ ಪಾಪ ಬಂತು, ದುರಿತ ಇದೆ ಎಂಬುದಾಗಿ ಹೇಳೋದಿಲ್ಲ. ಭಗವಂತ ಪ್ರತೀಕಾರಕ್ಕಾಗಿ ನಮ್ಮನ್ನ ಕೊಲ್ತಾನ? ಸ್ವಾರ್ಥಕ್ಕಾಗಿ ಕೊಲ್ತಾನ? ದ್ವೇಷ ಕ್ರೋಧಗಳಿಂದ ಕೊಲ್ತಾನ?
ಸರ್ವಥಾ ಇಲ್ಲ. ಈ ಎಲ್ಲ ದೋಷಗಳು ಪ್ರಕೃತಿಯ ಗುಣಗಳಿಂದ ಬರುವಂಥವನು. ದೇವರು ಅಪ್ರಾಕೃತ, ಪ್ರಕೃತಿಯನ್ನ ಮೀರಿದವನು. ಹೀಗಾಗಿ ಸತ್ವರಜಸ್ತಮೋ ಗುಣಗಳ ಬಂಧಕ್ಕೆ ಒಳಗಾಗದೇ ಇದ್ದವನಲ್ಲಿ ಪ್ರತೀಕಾರ, ದ್ವೇಷ, ಕ್ರೋಧ, ಸ್ವಾರ್ಥ ಇವೆಲ್ಲ ಬರಲಿಕ್ಕೆ ಸಾಧ್ಯವಾ? ಸಾಧ್ಯವೇ ಇಲ್ಲ. ಟೀಕಾಕೃತ್ಪಾದರು ಹೇಳುವಂತೆ ಯಾಕೆ ಮಾಡ್ತಾನೆ? ಸ್ವಾಪಂ ಪ್ರಾಪಯತಿ ಶ್ರಮಾಪಹೃತಯೇ ಕಲ್ಪಾವಸಾನೀಚ ಯಹ. ತನ್ನ ಭಕ್ತರು ಸಂಸಾರದಲ್ಲಿ ಇದ್ದಾಗ ಸ್ವರ್ಗ, ನರಕ, ಹುಟ್ಟು, ಸಾವು, ವೃದ್ಧಾಪ್ಯ, ರೋಗ, ಬಡತನ, ಅವಮಾನ ಹೀಗೆ ನಾನಾ ರೀತಿಯಿಂದ ಶ್ರಮ ಪಟ್ಟಿರ್ತಾರೆ. ಪ್ರಳಯ ಕಾಲದಲ್ಲಿ ಅವರನ್ನ ಸಂಹಾರಕ್ಕೊಳಪಡಿಸಿ ತನ್ನ ಉದರದಲ್ಲಿ ಇಟ್ಕೊಳ್ತಾನೆ ಭಗವಂತ. ಅಲ್ಲಿ ಇಲ್ಲಿ ನಮ್ಮನ್ನ ಇಡೋದಿಲ್ಲ. ತನ್ನ ಹೊಟ್ಟೆಯಲ್ಲಿ, ರಾಜರು ಹೇಳುವಂತೆ ತನ್ನ ಉದರವೆಂಬ ಹೊನ್ನ ತೊಟ್ಟಿಲಲ್ಲಿ, ಬಂಗಾರದ ತೊಟ್ಟಿಲಿನಲ್ಲಿ ಹಾಕಿ ತೂಗುತ್ತಾ ನಮ್ಮನ್ನು ಮಲಗಿಸ್ತಾನಂತೆ ಭಗವಂತ. ಆ ಶ್ರಮವನ್ನ ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳಿ ನಮಗೆ ನಿದ್ರೆಯನ್ನ, ನಾವು ನಿದ್ರೆಗೊಳಗಾಗುವಂತೆ ದೇವರು ಮಾಡುತ್ತಾನೆ. ಅಂದ ಮೇಲೆ ಆ ಭಗವಂತ ಕೊಲ್ತಾನೆ, ಕೊಲೆಗಾರ ಅಂತ ಹೇಳಿ ದೇವರ ಮೇಲೆ ದುರಿತವನ್ನ ಆಪಾದನೆ ಮಾಡುವುದು ಸರಿಯಾ? ವೇದಭಾವಜ್ಞರು ಎಂದೂ ಇದನ್ನು ಒಪ್ಪೋದಿಲ್ಲ ಅನ್ನುವಂತಹ ಮಾತನ್ನ ಇಲ್ಲಿ ನಾವು ತಿಳಿದುಕೊಳ್ಳಬೇಕು. ಇದಾದ ಮೇಲೆ ಹಸಿವು, ತೃಷೆ, ಜನನ, ಮರಣ, ರೋಗ, ರುಜಿನಗಳೆಂಬ ಅಸುರ ಪಿಶಾಚಿಗಳ ಭಯವೆಂಬ ವ್ಯಸನ ಬರಬಾರದು ಎಂಬ ನಾರಾಯಣನಿಗೆ ಪಶು ಮೊದಲಾಗಿ ನೆನೆಯದು ಶೋಭಾನೆ. ಭಗವಂತನಿಗೆ ಸಾಮಾನ್ಯವಾಗಿ ಎಲ್ಲರಿಗೂ ಎರಡು ಮುಖಗಳಿರ್ತವೆ. ಒಂದು ಮುಖ ಸಮಾಜಕ್ಕೆ ತೋರಿಸಿಕೊಳ್ಳಿಕ್ಕೆ, ಒಂದು ಮುಖ ಒಳಗಡೆ. ಜ್ಞಾನಿಗಳಿಗೆ ಮನಸ್ಸಿನಲ್ಲೂ ಒಂದೇ, ಕರ್ಮದಲ್ಲೂ ಒಂದೇ, ಕೃತಿಯಲ್ಲೂ ಒಂದೇ, ಬಾಯಿಯಲ್ಲೂ ಒಂದೇ ಇರ್ತದೆ. ಆದರೆ ದುರ್ಜನರಿಗೆ ಎಲ್ಲ ಬೇರೆ ಬೇರೆ ಇರ್ತದೆ. ಒಟ್ಟಾರೆ ಹಸಿವು, ನಿದ್ರೆ, ನೀರಡಿಕೆ, ಕಾಮ, ಸ್ತ್ರೀ, ತನ್ನ ಇವತ್ತಿನ ಭಾಷೆಯಲ್ಲಿ ಹೇಳುವುದಾದರೆ ಸ್ಟೇಟಸ್ಸು, ಅಹಂ, ಅದರ ತೃಪ್ತಿ. ಅದಕ್ಕಾಗಿ ಮನುಷ್ಯ ಯಾವ ತನ್ನ ಎಷ್ಟೇ ಆದರ್ಶಮಯ ಜೀವನ ಇದ್ದರೂ ಕೂಡ ಅದರಿಂದ ಬಿದ್ದೋಗಿ ಬಿಡ್ತಾನೆ. ಅದರಲ್ಲಿ ಆ 5 ಅವನಿಗೆ ಎದುರಾದಾಗ ಅವನ ಇನ್ನೊಂದು ಮುಖ ಸಮಾಜಕ್ಕೆ ಪರಿಚಯವಾಗತ್ತೆ ಎಂಬುದಾಗಿ ಮನಃಶಾಸ್ತ್ರ ಪಂಡಿತರು ಹೇಳ್ತಾರೆ. ಅವನಿಗೆ ತುಂಬ ಹಸಿವೆಯಾಗಿದೆ. ಹಸಿವೆಯಾದಾಗ ಇಡೀ ಜೀವನದಲ್ಲಿ ಯಾರನ್ನೂ ಕೇಳಬಾರದು ಅಂತ ಅನ್ಕೊಂಡಿರ್ತಾನೆ. ತುಂಬಾ ಹಸಿವೆಯಾಗಿರುತ್ತದೆ. ಆಗ ಯಾರನ್ನೋ ತನ್ನ ಆದರ್ಶವನ್ನ ಪಕ್ಕಕ್ಕೆ ಇಟ್ಟು 1-2 ಹೆಜ್ಜೆ ಕೆಳಗೆ ಇಳಿಯುವ ಪ್ರಸಂಗ ಅವನಿಗೆ ಬಂದೇ ಬರ್ತದೆ. ಹೀಗೆ ಎಲ್ಲ ಹಂತದಲ್ಲೂ ಕೂಡ ತನಗೆ ಆದ್ಯತೆ ಸಿಗಲಿಲ್ಲ, ತನಗೆ ಮೊದಲು ಮಣೆ ಹಾಕಲಿಲ್ಲ, ಕುರ್ಚಿಯಲ್ಲಿ ಸ್ಥಳ ಸಿಗಲಿಲ್ಲ ಅಂದಾಗ ಮಹಾ ಅನರ್ಥಕ್ಕೆ ಕಾರಣ. ಆವಾಗ ಅವನ ವಾಸ್ತವಾಂಶ ಹೊರಗಡೆ ಬರ್ತದೆ. ಹಾಗೆ ಭಗವಂತನಿಗೆ ಇದು ಯಾವುದೂ ಇಲ್ಲ. ಹಸಿವು, ನೀರಡಿಕೆ ಇವೆಲ್ಲವೂ ಕೂಡ ಆದಿಭೌತಿಕವಾದ ತಾಪಗಳು ಅಂತ ಶಾಸ್ತ್ರ ಹೇಳುತ್ತದೆ. ಜನನ, ಮರಣ, ರೋಗ, ರುಜಿನ ಇವು ಆಧ್ಯಾತ್ಮಿಕವಾದ ತಾಪಗಳು. ಅಸುರ ಬಾಧೆ, ಪಿಶಾಚಿಯ ಭಯಗಳು ಇವು ಆದಿದೈವಿಕವಾದ ತಾಪತ್ರಯಗಳು. ಈ ಯಾವ ತಾಪತ್ರಯಗಳು ಕೂಡ ಭಗವಂತನಲ್ಲಿ ಇಲ್ಲ. ಈ ತಾಪತ್ರಯಗಳೆಂಬ ವ್ಯಸನ ಸಜ್ಜೀವರಿಗೆ ಬರಬಾರದು ಎಂದು ಪಶು ಮೊದಲಾಗಿ ನೆನೆಯದು. ಪಶು ಎಂದರೆ ವೇದಗಳು, ಸಮಗ್ರವಾದ ಶಾಸ್ತ್ರಗಳು. ಇವು ದೇವರಲ್ಲಿ ತಾಪತ್ರಯಗಳನ್ನ ಎಂದೆಂದೂ ಚಿಂತಿಸೋದಿಲ್ಲ. ನಾವು ಕೂಡ ಆ ರೀತಿಯಾಗಿ ಚಿಂತಿಸಬಾರದು ಅಂತ ನಮಗೆ ತಿಳಿಸಿ ಹೇಳುತ್ತವೆ ವೇದಗಳು. ಒಂದು ಸಣ್ಣ ವಿಷಯವನ್ನ ನಾವು ತಿಳ್ಕೊಂಡು ಮುಂದೆ ಹೋಗೋಣ. ಈ ಹಸಿವು, ತೃಷೆ, ಜನನ, ಮರಣ ಇವೆಲ್ಲವೂ ದೋಷಗಳು. ಈ ದೋಷಗಳನ್ನು ನಾವು ಭಗವಂತನಲ್ಲಿ ಚಿಂತನೆ ಮಾಡಿದ್ವಿ ಅಂತಂದ್ರೆ ಯಂ ಯಥಾ ಉಪಾಸತೆ ತಥೈವ ಭವತಿ ತದೇವ ಭವತಿ. ಭಗವಂತ ನಮಗೆ ಬಿಂಬ, ನಾವು ದೇವರಿಗೆ ಪ್ರತಿಬಿಂಬರಾಗಿದ್ದೇವೆ. ಕನ್ನಡಿಯಲ್ಲಿ
ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ನಿಂತಾಗ ನಮ್ಮ ಮುಖ ಚೆನ್ನಾಗಿ ಕಾಣುತ್ತೆ. ನಮ್ಮ ಮುಖಕ್ಕೆ ಕಪ್ಪು ಹಚ್ಚಿಕೊಂಡು ಮಸಿಯನ್ನು ಹಚ್ಚಿಕೊಂಡು ಕನ್ನಡಿಯ ಮುಂದೆ ನಿಂತಾಗ ಕನ್ನಡಿಯಲ್ಲಿ ಕಪ್ಪು, ನಮ್ಮ ಮುಖ ಕಪ್ಪು ಕಪ್ಪಾಗಿ ಕಾಣುತ್ತೆ. ಹೌದಲ್ವಾ? ಹಾಗೆ ದೇವರಲ್ಲಿ ನಾವು ದೋಷವನ್ನ ಆರೋಪ ಮಾಡಿದ್ವಿ ಅಂದ್ರೆ, ದೇವರಿಗೆ ಹಸಿವೆ ಇದೆ, ದೇವರಿಗೆ ನಿದ್ರೆ ಬರುತ್ತೆ, ದೇವರಿಗೆ ನೀರಡಿಕೆ ಆಗತ್ತೆ, ದೇವರಿಗೆ ಮರಣವಿದೆ, ದೇವರಿಗೆ ದುಃಖವಿದೆ, ದೇವರಿಗೆ ನರಕವಿದೆ, ಅಸುರ ಪಿಶಾಚಿಗಳ ಭಯವಿದೆ, ಹೀಗೆ ನಾವು ದೇವರಲ್ಲಿ ನಾವು ಚಿಂತನೆ ಮಾಡಿದ್ವಿ ಅಂದ್ರೆ ದೇವರು ಬಿಂಬ. ದೇವರಲ್ಲಿ ಎಷ್ಟು ದೋಷಗಳನ್ನು ಹೇಳುತ್ತೇವೋ ಪ್ರತಿಬಿಂಬದಲ್ಲಿ ಅದು ಪ್ರತಿಫಲನ ರಿಫ್ಲೆಕ್ಟ್ ಆಗತ್ತೆ. ಅಂದ್ರೆ ನಾವು ಜೀವರು ಪ್ರತಿಬಿಂಬರು, ಕನ್ನಡಿಯಲ್ಲಿ ಮೂಡುವ ಚಿತ್ರಗಳು. ಹೀಗಾಗಿ ದೇವರು ನಿರ್ದೋಷ, ಮಹಾಶಕ್ತಿವಂತ, ದೇವರು ಮಹಾ ಕರುಣಾಳು, ಭಕ್ತಪ್ರಿಯ, ಭಕ್ತರ ದೋಷಗಳನ್ನು ಎಣಿಸೋದಿಲ್ಲ ಎಂದು ನಾವು ದೇವರಲ್ಲಿ ಗುಣವನ್ನ ಚಿಂತನೆ ಮಾಡ್ತಾ ಹೋದರೆ ಆ ಕನ್ನಡಿಯಲ್ಲಿ ಅಲಂಕಾರ ಹೆಚ್ಚು ಚೆನ್ನಾಗಿ ನಾವು ಅಲಂಕಾರ ಮಾಡಿಕೊಂಡು ಕನ್ನಡಿಯ ಮುಂದೆ ನಿಂತರೆ ಎಷ್ಟು ಚೆನ್ನಾಗಿ ನಮ್ಮ ಪ್ರತಿಬಿಂಬ ಮೂಡುತ್ತೋ, ದೇವರಲ್ಲಿ ಅಷ್ಟು ಗುಣಗಳನ್ನು ನಾವು ಚಿಂತನೆ ಮಾಡಿದಾಗ ನಮಗೆ ದೇವರು ಅಷ್ಟನ್ನೆಲ್ಲ ದಯಪಾಲಿಸ್ತಾನೆ. ಇದು ಒಂದು ರೀತಿಯಾಗಿ ನಾವು ತಿಳ್ಕೊಂಡು, ಪಶು ಅಂತ ವೇದಗಳನ್ನು ಕರೀತಾರೆ. ವೇದಗಳು ಭಗವಂತನ ಗುಣವನ್ನ ಹೇಳುತ್ತದೆ. ನಮ್ಗೆ ಯಾವತ್ತೂ ಈ ತರಹದ ತಾಪತ್ರಯಗಳು ಬಾರದೇ ಇದ್ದಂತೆ ನಮ್ಮನ್ನು ರಕ್ಷಣೆ ಮಾಡುತ್ತವೆ ಅಂತ ಹೇಳ್ತಾ ಇದೆ ವೇದಗಳು. ಪಶು ಅಂತಂದ್ರೆ ಏನು? ಪಶುವಿನಿಂದ ನಮಗೆ ಸುಖವಾಗತ್ತೆ. ಆಕಳು ಹಾಲು ಕೊಡತ್ತೆ, ಆಕಳಿನಿಂದ ಗೋಮಯ ಗೋಮೂತ್ರ ಬರ್ತದೆ. ಆ ಗೋಮಯವನ್ನು ಸಂಗ್ರಹ ಮಾಡಿಟ್ರೆ ಅದು ಎಂಥ ಅದ್ಭುತವಾದ ಗೋಮಯದಿಂದ ಏನಾದರೂ ಮಾಡಬಹುದು. ಗೊಬ್ಬರವನ್ನ ಮಾಡಬಹುದು. ಗೋಮೂತ್ರದಿಂದ ಔಷಧಿಗಳನ್ನ ಮಾಡ್ತಾ ಇದ್ದಾರೆ. ಪಂಚಗವ್ಯ ಚಿಕಿತ್ಸಾ ಅಂತ ಇವತ್ತು ಪ್ರಾರಂಭವಾಗಿದೆ. ಎಷ್ಟು ಗೋವುಗಳಿಂದ ನಿರ್ಮಾಣವಾಗ್ತಾ ಇದೆ. ಪಶು ಹಾಲನ್ನು ಕೊಡುವ ಮುಖಾಂತರ ಯಜಮಾನನಿಗೆ ಬರುವಂತಹ ಆಪತ್ತುಗಳನ್ನೆಲ್ಲ ಅದು ನುಂಗಿಬಿಡುತ್ತದೆ, ತಾನು ಸ್ವೀಕಾರ ಮಾಡುತ್ತದೆ. ಹೀಗಾಗಿ ಪಶು ನಮಗೆ ಸುಖ ಪ್ರಾಪ್ತಿಗೆ ಕಾರಣವಾಗಿದೆ. ಹಾಗೆ ವೇದಗಳು ಕೂಡ ನಮಗೆ ಸುಖ ಪ್ರಾಪ್ತಿಗೆ ಕಾರಣವಾಗಿದೆ. ಹೇಗೆ? ನಮಗೆ ತಾಪತ್ರಯಗಳು ಬರ್ತವೆ, ತಾಪತ್ರಯೋನ್ಮೂಲನವಾಗಿದೆ ವೇದಗಳು. ನಮಗೆ ಬರುವಂತಹ ತಾಪತ್ರಯಗಳನ್ನ ನೋಡ್ರಿ, ಈ ರೀತಿಯಾಗಿ ಭಗವಂತನನ್ನು ಉಪಾಸನೆ ಮಾಡ್ರಿ, ಚಿಂತನೆ ಮಾಡ್ರಿ, ಭಗವಂತನ ಅನುಗ್ರಹ ನಿಮ್ಮ ಮೇಲೆ ಆಗುತ್ತದೆ, ಅದರಿಂದ ತಾಪತ್ರಯಗಳು ದೂರ ಹೋಗ್ತವೆ ಎಂದು ವೇದಗಳು ತಾಪತ್ರಯವನ್ನ ದೂರ ಮಾಡುವಂತಹ ಉಪಾಯಗಳನ್ನ ತಿಳಿಸ್ತಾ ಇವೆ. ಆದ್ದರಿಂದ ವೇದಗಳನ್ನ ಪಶು, ಶಾಸ್ತ್ರಗಳನ್ನ ಪಶು ಅಂತ ಕರೀತಾರೆ. ಈ ಭಗವಂತ ನಮಗೆ ಬರುವಂತಹ ತಾಪತ್ರಯಗಳನ್ನ, ನಿಮಗೆ ಬರುವಂತಹ ತಾಪತ್ರಯಗಳನ್ನ ಪರಿಹಾರ ಮಾಡ್ತಾ ಇದ್ದಾನೆ ಎಂದು ಭಗವಂತನನ್ನ ಇಂಟ್ರಡ್ಯೂಸ್ ಮಾಡ್ತಾ ಇದೆ ವೇದಗಳು. ಆ ಭಗವಂತನ ಪರಿಚಯವನ್ನ ನಮಗೆ ಮಾಡಿಕೊಡ್ತಾ ಇದೆ. ಆ ಭಗವಂತ ಎಂದೆಂದಿಗೂ ತಾಪತ್ರಯಕ್ಕೆ ಒಳಗಾಗದೇ ಇದ್ದವನು. ನಮಗೆ ಬಂದಂತಹ ತಾಪತ್ರಯಗಳನ್ನ ಕಳಿತಾನೆ ಹೊರತು ಅವನಿಗೆ ಯಾವ ತರಹದ ತಾಪತ್ರಯಗಳೂ ಇಲ್ಲ ಎಂದು ಪಶು ಮೊದಲಾದ ಅಂದ್ರೆ ವೇದ ಶಾಸ್ತ್ರಗಳು ಈ ರೀತಿಯಾಗಿ ನಮಗೆ ತಿಳಿಸ್ತಾ ಇವೆ ಎಂದು ಈ ಶ್ಲೋಕದಲ್ಲಿ ನಮಗೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ನಾರಾಯಣ ಶಬ್ದವನ್ನ ಇಲ್ಲಿ ಹೇಳ್ತಾರೆ. ಮೂಲ ಮಂತ್ರ. ಪಶು ಮೊದಲಾಗಿ ವ್ಯಸನ ಬರಬಾರದು ಎಂಬ ನಾರಾಯಣನಿಗೆ ಪಶು ಮೊದಲಾಗಿ ನೆನೆಯದು. ನಮಗೆ ತಾಪತ್ರಯಗಳು ಬರಬಾರದು ಎಂದರೆ ಭಗವಂತ ತಾಪತ್ರಯವನ್ನು ಪರಿಹಾರ ಮಾಡುವಂಥವನು ಎಂದು ದೇವರನ್ನ ನಾವು ತಿಳ್ಕೊಳ್ಬೇಕು. ನಾರಾಯಣ ಶಬ್ದವನ್ನ ಇಲ್ಲಿ ಹೇಳಿದ್ದಾರೆ. ಅರಾಹ ಅಂತಂದ್ರೆ ದೋಷಾಹ, ಹಸಿವು, ತೃಷೆ, ಇವೆಲ್ಲ ದೋಷಗಳು. ಈ ತಾಪತ್ರಯಗಳು ದೋಷಗಳೇನಿವೆಯಲ್ಲ ಇವೆಲ್ಲ ತೇಷಾಂ ಅಯನೋ ನ ಭವತಿ. ತಾಪತ್ರಯಾತ್ಮಕವಾದ ಈ ದೋಷಗಳಿಗೆ ಪರಮಾತ್ಮ ಆಶ್ರಯನಾಗಿಲ್ಲ. ಎಂದೆಂದೂ ದೋಷಕ್ಕೆ ದೇವರು ಆಶ್ರಯನಲ್ಲ, ನಿರ್ದುಷ್ಟ ಎಂಬುದಾಗಿ ಆ ನಾರಾಯಣ ಶಬ್ದವೇ ಇದನ್ನು ನಮಗೆ ತಿಳಿಸಿಕೊಡ್ತಾ ಇದೆ. ಅರಾಹ ನ ದೋಷಾಹ, ದೋಷಾಣಾಂ ಅಯನೋ ನಭವತಿ ಇತಿ ನಾರಾಯಣ, ಅರಾಣಾಂ ಅಯನೋ ನಭವತಿ ಇತಿ ನಾರಾಯಣ ಎಂಬುದಾಗಿ ಭಗವಂತ ನಿರ್ದುಷ್ಟ ಅನ್ನೋದನ್ನು ನಮಗೆ ತಿಳಿಸಿಕೊಡ್ತಾ ಇದೆ. ಮತ್ತೆ ರಾಜರು ತಾದುಃಖಿಯಾದರೆ ಸುರರಾರ್ಥಿಯ ಕಳೆದು ಮೋದವೀವುದಕ್ಕೆ ಧರೆಗಾಗಿ ಮಾಧವ ಬಾಹನೆ ಕೆಸರೊಳು ಮುಳುಗಿದವ ಪರರ ಬಾಧಿಪ ಕೆಸರ ಬಿಡಿಸುವನೇ. ಎಷ್ಟು ಅದ್ಭುತವಾದ ದೃಷ್ಟಾಂತವನ್ನ ರಾಜರು ನಮಗೆ ಕೊಡ್ತಾ ಇದ್ದಾರೆ.
ತಾ ದುಃಖಿಯಾದರೆ, ಪರಮಾತ್ಮ ಸ್ವಯಂ ತಾನು ದುಃಖಿಯಾಗಿದ್ದರೆ ಇತರರ ದುಃಖವನ್ನು ಅವನು ಕಳೀಲಿಕ್ಕೆ ಸಾಧ್ಯವಾ? ಅವನೇ ಬಂಧನದೊಳಗೆ ಸಿಕ್ಕೊಂಡಿದ್ದ ಅಂದ್ರೆ ಬೇರೆಯವರ ಬಂಧನವನ್ನ ಬಿಡಿಸ್ಲಿಕ್ಕೆ ಸಾಧ್ಯವಾ? ಸಾಧ್ಯವಿಲ್ಲ. ಒಬ್ಬನು ಕಂಠದವರೆಗೆ ಕೆಸರಿನಲ್ಲಿ ಮುಳುಗೋಗಿದ್ದಾನೆ. ಅಂಥವನು ಇನ್ನೊಬ್ಬರಿಗೆ ನೋವು ಕೊಡ್ತಾ ಇರುವಂತಹ ಕೆಸರಿನಿಂದ ಅವರನ್ನು ಬಿಡಿಸ್ಲಿಕ್ಕೆ ಸಾಧ್ಯವಾಗುತ್ತದಾ? ಅವರಿಗೆ ಬಾಧಿಸ್ತಾ ಇರುವಂತಹ ಕೆಸರಿನಿಂದ ಅವರನ್ನ ಪರಿಹಾರ ಮಾಡಲಿಕ್ಕೆ ಸಾಧ್ಯವಾ? ಸಾಧ್ಯವಿಲ್ಲ. ಮಾಧವ, ಮಾ ಅಂದ್ರೆ ಲಕ್ಷ್ಮೀದೇವಿ, ಆ ಲಕ್ಷ್ಮೀದೇವಿಗೆ ಧವ ಅಂದ್ರೆ ಆಶ್ರಯ, ಮಾ ಅಂದ್ರೆ ಸಕಲ ವೇದ ವಿದ್ಯೆಗಳು, ಅವುಗಳಿಂದ ಪ್ರತಿಪಾದ್ಯತ್ವೇನ ಸ್ವಾಮಿಯಾದವನು. ಮಾ ನ ವಿದ್ಯತೆ ಧವಃ ಸ್ವಾಮಿ ಯಸ್ಯ ಸಹ ಮಾಧವಃ. ಅಂದ್ರೆ ಸ್ವಯಂ ತನಗೆ ಇನ್ನೊಬ್ಬ ಒಡೆಯ ನಿಲ್ಲದೇ ಇದ್ದವನು, ಎಲ್ಲರಿಗೂ ಒಡೆಯ ದೇವರು, ದೇವರಿಗೆ ಒಡೆಯ ಯಾರೂ ಇಲ್ಲ. ಈ ಅರ್ಥದಲ್ಲಿ ಮಾಧವ ಅಂತ ಹೇಳ್ತಾ ಇದೆ. ಆ ಒಡೆಯ ಇನ್ನೊಬ್ಬನು ಇಲ್ಲದೆ ಇದ್ದವನು ಅಂದ್ರೆ ಇವನೇ ಸಾರ್ವಭೌಮ ಅಂತಾಯ್ತು, ಸಾರ್ವಭೌಮ ಎಂಬುದಾಗಿ ಆಯಿತು. ಹೀಗೆ ಆ ಮಾಧವ ಶಬ್ದದ ಸ್ವಾರಸ್ಯದಿಂದ ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಸಕಲ ಇನ್ನೊಬ್ಬ ಸ್ವಾಮಿಯೇ ಇಲ್ಲದೆ ಇರತಕ್ಕಂತಹ ಆ ಭಗವಂತ ಸುರರಾರ್ತಿಯನ್ನ ಕಳೀಲಿಕ್ಕೆ ವಸುದೇವ ದೇವಕಿಯಲ್ಲಿ ತಾನು ಅವತಾರ ಮಾಡಲಿ ಬರ್ತಿದ್ನ. ಅಲ್ಲಿ ಬಂದು ಅವತಾರ ಮಾಡಿ ಎಲ್ಲರಿಗೂ ಕೂಡ ದುಃಖವನ್ನ ಕಳೀತಾ ಇದ್ದಾನೆ. ಧರೆಗಾಗಿ ಧರಾದೇವಿ ಗೋರೂಪದಿಂದ ಹೋಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ, ಸ್ವಾಮಿ ನಮ್ಮನ್ನ ರಕ್ಷಣೆ ಮಾಡು ಎಂಬುದಾಗಿ. ಆ ಭೂಮಿಯ ಭಾರವನ್ನ ಪರಿಹಾರ ಮಾಡಲಿಕ್ಕೆ ರಾವಣಾದಿ ದುಷ್ಟರನ್ನ ಸಂಹಾರ ಮಾಡಲಿಕ್ಕೆ ಭಗವಂತ ತಾನು ಬಂದ. ರಾಮಾವತಾರದಲ್ಲಿ ಕಂಸ ಮೊದಲಾದ ದುಷ್ಟರನ್ನ ಸಂಹಾರ ಮಾಡುವುದಕ್ಕಾಗಿ ಕೃಷ್ಣನಾಗಿ ಬಂದ, ಭೂಭಾರ ಹರಣ ಮಾಡುವುದಕ್ಕಾಗಿ. ಹಿರಣ್ಯಕಶಿಪು ಇವರನ್ನ ಸಂಹಾರ ಮಾಡಿ ಸುರರ ಆರ್ತಿಯನ್ನ, ದೇವತೆಗಳ ಆರ್ತಿಯನ್ನ, ದುಃಖವನ್ನ ತಾನು ಪರಿಹಾರ ಮಾಡಿದ. ಹೀಗಾಗಿ ಈ ಎಲ್ಲ ಮಾತುಗಳನ್ನ ತಿಳಿದಾಗ ಭಗವಂತನಲ್ಲಿ ಯಾವ ದೋಷವೂ ಇಲ್ಲ ಎಂಬುದಾಗಿ ನಮಗೆ ತಿಳಿದು ಬರ್ತದೆ. ಶ್ರೀಮದಾಚಾರ್ಯರು ತಮ್ಮ ದ್ವಾದಶ ಸ್ತೋತ್ರದಲ್ಲಿ ಅದ್ಭುತವಾದ ಯುಕ್ತಿಯನ್ನು ತಾವು ಕೊಡ್ತಾರೆ. ಯದಿನಾಮ ಪರೋ ನ ಭವೇತ್ ಸಹರಿಹಿ ಕಥಮಸ್ಯ ವಶೇ ಜಗದೇ ತದಭೂತ್, ಯದಿನಾಮ ನತಸ್ಯ ವಶೇ ಸಕಲಂ ಕಥಮೇವತು ನಿತ್ಯ ಸುಖಂ ನ ಭವೇತ್. ಒಂದು ವೇಳೆ ದೇವರು ಸರ್ವೋತ್ತಮ ಎಂದು ಆಗದೇ ಇದ್ದರೆ ಈ ಜಗತ್ತು ದೇವರ ವಶ ಅಂತ ಹೆಂಗಾಗ್ತಿತ್ತು? ದೇವರೊಬ್ಬನೇ ಸುಪ್ರೀಂ, ಸರ್ವೋತ್ತಮನಾಗಿದ್ದಾನೆ. ಹೀಗಾಗಿ ಅವನಲ್ಲಿ ಯಾವ ದುಃಖವೂ ಇಲ್ಲ. ಸುರರ ಆರ್ತಿಯನ್ನ ಕಳೆಯುವುದಕ್ಕಾಗಿ ಮಾಧವನಾಗಿ ತಾನು ಬಂದ, ಧರೆಗಾಗಿ ತಾನು ಬಂದ. ಸ್ವಾಮಿ, ಒಂದು ವೇಳೆ ಅವನು ಜಗತ್ತಿನ ವಶ ಜಗತ್ತು ದೇವರ ವಶವಾಗಿರಲಿಲ್ಲ ಅಂದ್ರೆ, ನನ್ನ ವಶವಾಗಿತ್ತು ಅಂತಾದರೆ ನನಗೆ ನಿತ್ಯದಲ್ಲಿ ಯಾಕೆ ಸುಖ ಆಗೋದಿಲ್ಲ? ನಾನು ಅಂದುಕೊಂಡದ್ದು ಯಾಕೆ ಆಗ್ತಾ ಇಲ್ಲ? ನಾನು ಮನಸ್ಸಿನಲ್ಲಿ ವಿಚಾರ ಮಾಡಿದ್ದಕ್ಕೆ ವಿರುದ್ಧವಾಗಿ ಜಗತ್ತಿನಲ್ಲಿ ನಡೀತಾ ಇದೆ, ನನಗಾಗ್ತಾ ಇದೆ. ನಿತ್ಯದಲ್ಲಿ ಸುಖವಾಗಬೇಕು ಅಂತ ನಾನು ಅಪೇಕ್ಷೆ ಪಡ್ತೇನೆ, ಸುಖ ಆಗೋದಿಲ್ಲ. ಯಾಕಾಗ್ತಾ ಇಲ್ಲ? ಈ ಜಗತ್ತು ನನ್ನ ವಶದಲ್ಲಿ ಇಲ್ಲ. ಹಾಗಾದ್ರೆ ಈ ಜಗತ್ತು ಯಾರ ವಶದಲ್ಲಿ ಇದೆ? ಯಾರೋ ಒಬ್ಬನ ಮೇಲೆ ಇದ್ದಾನೆ, ಸರ್ವಸ್ವಾಮಿಯಾದವನು, ಸರ್ವೋತ್ತಮನಾದವನು, ಅವನ ವಶದಲ್ಲಿ ಈ ಜಗತ್ತು ಇದೆ ಎಂಬುದಾಗಿ ತಿಳಿದು ಬರ್ತದೆ. ಹಾಗೆ ಭಗವಂತ ಎಲ್ಲರಿಗೂ ಸ್ವಾಮಿಯಾಗಿದ್ದು ತಾನು ಯಾವ ದುಃಖಕ್ಕೆ ಒಳಗಾಗದೇನೆ ಎಲ್ಲರ ದುಃಖವನ್ನು ಕೂಡ ಪರಿಹಾರ ಮಾಡತಕ್ಕಂತಹ ಪರಮಾತ್ಮ ನಮ್ಮ ನಿಮ್ಮೆಲ್ಲರನ್ನೂ ಕೂಡ ವಿಶೇಷವಾಗಿ ಅನುಗ್ರಹವನ್ನ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ, ಕರಮಂಧೀಶ್ವರ ಭಕ್ತಿ ಬಂಧನವಶಃ ಪ್ರೀತೋಸ್ತು ಕೃಷ್ಣ ಪ್ರಭು ಪ್ರೀತೋಸ್ತ್ವನೇನ ಶುಭದೋ ಮಮ ದೇವಪೂಜಾ ವ್ಯಾಖ್ಯಾದಿ ಸತ್ಕೃತಿ ಕೃತೋ ಬದರೀ ನಿವಾಸಿ. ಶ್ರೀಕೃಷ್ಣಾರ್ಪಣಮಸ್ತು.